ನೀವು ಕೊಟ್ಟಂತ ಅರ್ಜಿ ನಮ್ಮಲ್ಲಿ ಆನ್ಲೈನ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಲ್ಲಿ ಹೋಗಿ ಅದು ಆ ಪರಿಹಾರ ಆಗೋವರೆಗೂ ನಮ್ಮ ಸಿಸ್ಟಮ್ ಅಲ್ಲಿ ಹಾಗೆ ಇರ್ತದೆ. ಇವತ್ತು ಏನಪ್ಪ ನಮ್ಗೆ ಉತ್ತರ ಸಿಗ್ಲಿಲ್ಲ ಅಂತ ನಿಮ್ಗೆ ಅನ್ನಿಸಬಹುದು. ಕೆಲವು ಸಮಸ್ಯೆಗಳ ಸ್ವರೂಪ ನಮ್ಗೆ ಗೊತ್ತಿರುತ್ತೆ. ಪೂರ್ತಿ ಪ್ರಾಬ್ಲಮ್ ಹೇಳ್ಕೋಬೇಕು ಅಂತ ನಾನು ಊರಿಂದ ಇಲ್ಲಿಗೆ ಬಂದಿದ್ದೇನೆ ತೋರ್ಪಡಿಕೆಗೆ ಅಲ್ಲ. ಇದು ಬಹಳ ನಾವು ಪ್ರಾಮಾಣಿಕವಾಗಿ ಜನಗಳ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ. ಯಾಕಂದ್ರೆ ಹೇಳಕ್ ಹೋದ್ರೆ ಜನನು ಸಿಟ್ಟಾಗ್ತಾರೆ, ಸತ್ಯ ಹೇಳಿದ್ರು ಸಿಟ್ಟಾಗ್ತಾರೆ. ಅವಕಾಶ ಇದೆ. ಆದಷ್ಟು ಇಲ್ಲಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಸೊ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಉಪಸ್ಥಿತರಿದ್ದಾರೆ ಶಾಸಕರ ಅಧ್ಯಕ್ಷತೆಯಲ್ಲಿ. ಶಾಸಕರು ಕೂಡ ಈ ಕಾರ್ಯಕ್ರಮ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ಅವರು ನನಗೆ ಮನವಿ ಒತ್ತಾಯವನ್ನ ಮಾಡಿದ್ರು. ಸೊ ನಾವು ಕೂಡ ಒಂದು ಕಡೆಯಿಂದ ಮಾಡ್ಕೊಂಡು ಬರುವಾಗ ಶಾಸಕರು ಕೇಳಿದ್ದಾರೆ ಅಂತೇಳಿ ನೆಕ್ಸ್ಟ್ ಇಲ್ಲೇ ಮಾಡೋಣ ಅಂತ ನಾವು ತೀರ್ಮಾನ ಮಾಡಿ ಇಲ್ಲಿ ಮಾಡ್ತಾ ಇದ್ದೇವೆ. ಸಮಸ್ಯೆಗಳು ತುಂಬಾ ಇದಾವೆ. ಇದು ಮಲೆನಾಡು ಭಾಗ, ಸ್ವಲ್ಪ ಬಯಲುಸೀಮೆ ಪ್ರದೇಶನೂ ಇರ್ತಕ್ಕಂಥ ಕ್ಷೇತ್ರ. ಮಲೆನಾಡು ಸಮಸ್ಯೆಗಳು ಒಂಥರ ಇದಾವೆ, ಬೇರೆ ಕಡೆ ಇನ್ನೊಂದ್ ತರ ಇದೆ. ಸಮಸ್ಯೆ ಕೆಲವು ಜಟಿಲವಾಗಿರೋವು ಇದಾವೆ, ಕೆಲವು ಬಗೆಹರಿಸೋದಕ್ಕೆ ಆಗುವಂತವಿದಾವೆ, ಕೆಲವು ಬಗೆಹರಿಸಲಿಕ್ಕೆ ಆಗದೇ ಇರುವಂತವು ಕೂಡ ಇದಾವೆ. ಆ ಎಲ್ಲಾ ರೀತಿಯ ಜನಗಳು ಕೂಡ ತಾವಿಲ್ಲಿ ಬಂದಿದ್ದೀರಾ, ಬಹಳ ಜನ ಬಂದಿದ್ದೀರಾ. ನಾವು ಕೂಡ ನಮ್ಮ ಕೈಲಾದಷ್ಟು ಮಟ್ಟಿಗೆ ಪ್ರಾಮಾಣಿಕವಾಗಿ ಈ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸರ್ವ ಪ್ರಯತ್ನವನ್ನ ನಾವು ಜಿಲ್ಲಾಡಳಿತದ ವತಿಯಿಂದ ಮಾಡ್ತೇವೆ. ಖಂಡಿತವಾಗಿ ನಮ್ಮಲ್ಲಿ ನೀವು ಕೊಟ್ಟಂತ ಅರ್ಜಿ ನಮ್ಮಲ್ಲಿ ಆನ್ಲೈನ್ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಲ್ಲಿ ಹೋಗಿ ಅದು ಆ ಪರಿಹಾರ ಆಗೋವರೆಗೂ ನಮ್ಮ ಸಿಸ್ಟಮ್ ಅಲ್ಲಿ ಹಾಗೆ ಇರ್ತದೆ. ಇವತ್ತು ನೀವು ಕೊಟ್ರು, ಇವತ್ತು ಏನಪ್ಪ ನಮ್ಗೆ ಉತ್ತರ ಸಿಗ್ಲಿಲ್ಲ ಅಂತ ನಿಮ್ಗೆ ಅನ್ನಿಸಬಹುದು. ಆದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಎಂಟರ್ ಆದ್ರೆ ಅದು ಫಾಲೋ ಅಪ್ ಆಗೋವರೆಗೂ ನಮ್ಮ ಸಿಸ್ಟಮ್ ಅಲ್ಲಿ ಇರ್ತದೆ. ನಾನು ಕೂಡ ಕಾಲದಿಂದ ಕಾಲಕ್ಕೆ ಈ ತರ ಜನಗಳಿಂದ ಬಂದ ಅರ್ಜಿಗಳು ಏನಾಗಿದ್ದಾವೆ ಅಂತ ನಾನು ಫಾಲೋ ಅಪ್ ಮಾಡ್ತೇನೆ ಮೇಲ್ನಿಂದ. ಸೊ ಹಾಗಾಗಿ ಅದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದೆ. ಯಾಕಂದ್ರೆ ಕೆಲವು ಕೆಲಸ ಸ್ಪಾಟ್ ಅಲ್ಲಿ ಆಗ್ಬಹುದು, ಆದ್ರೆ ಕೆಲವು ಕೆಲಸ ಹಿಂದ್ಗಡೆ ಆಗುವಂತಹದ್ದು ಹೆಚ್ಚು ಕೆಲಸಗಳು ಇರ್ತವೆ. ಹಿಂದ್ಗಡೆ ಆದಾಗ ಕಣ್ಣಿಗೆ ಕಾಣೋದು ಇಲ್ಲ ಒಂದೊಂದು ಬಾರಿ. ಸೊ ಹಾಗಾಗಿ ಆ ರೀತಿ ತಮ್ಗೆ ಅದು ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಎರಡನೇದು, ನೀವು ಬಂದು ಹೇಳುವಾಗ ಕೆಲವು ಸಮಸ್ಯೆಗಳ ಸ್ವರೂಪ ನಮ್ಗೆ ಗೊತ್ತಿರುತ್ತೆ. ಗೊತ್ತಿದ್ರೆ ನಾವು ನೀವು ಕೊಡೋ ಅರ್ಜಿನ ತಗೊಂಡು ಇಟ್ಕೊಂಡ್ ಬಿಡ್ತೇವೆ, ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ಸಮಸ್ಯೆ ಏನು ಅಂತ ಗೊತ್ತಿದೆ. ಬಹುಶಃ ಈಗ ಒಂದೊಂದು ಸ್ವರೂಪದ ಸಮಸ್ಯೆಗೆ 200 ಜನ ಬಂದಿರಬಹುದು, ಒಂದೇ ಪ್ರಾಬ್ಲಮ್ ಇರಬಹುದು ಅವ್ರದ್ದು. ಆದ್ರೆ 200 ಜನನು ಪ್ರತಿಯೊಬ್ಬರು ನಮ್ಗೆ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಬ್ರು ನಾವು ಇಬ್ರು 4 ಜನ ಎಕ್ಸ್ಪ್ಲೈನ್ ಮಾಡಿದ್ರೆ ಬೇರೆಯವ್ರದ್ದು ನಮ್ಗೆ ಅರ್ಥ ಆಗುತ್ತೆ, ಓ ಇವರು ಅದೇ ಸಮಸ್ಯೆ ಹೇಳ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ನಾವು ನಿಮ್ಗೆ ಹೆಚ್ಚು ಸಮಯ ಅದನ್ನ ನಿಮ್ಮ ಹತ್ರ ಕೇಳ್ದೇನು ಹೋಗ್ಬಹುದು. ಅಲ್ಲಿಗೆ ವಿಚಾರ ಏನು ಅಂದ್ರೆ ನಮ್ಮ ಗಮನದಲ್ಲಿ ಆ ಸಮಸ್ಯೆ ಇದೆ ಅಂತ. ಪರಿಹಾರ ಮಾಡುವಾಗ ನಾವು ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೇವೆ ಅಂದ್ರೆ, ಯಾವ ಸಮಸ್ಯೆ ಜನ ಹೆಚ್ಚಾಗಿ ಹೇಳಿದರೆ ಅದನ್ನ ಪ್ರಯಾರಿಟಿ ಆಗಿ ತಗೊಂಡು ಅದನ್ನ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೇವೆ. ಹಾಗಂತೇಳಿ ಉಳಿದಿದ್ದು ಮಾಡೋದಲ್ಲ ಅಂತ ಅಲ್ಲ, ಉಳಿದಿದ್ದು ಮಾಡ್ತೇವೆ. ಆದ್ರೆ ಹೆಚ್ಚು ಸಮಸ್ಯೆ ಯಾರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಪ್ರಯಾರಿಟೈಸ್, ಆದ್ಯತೆ ಕೊಟ್ಕೊಂಡು ಸಾಲ್ವ್ ಮಾಡಿಕೊಂಡು ಬರುವಂತ ಕೆಲಸವನ್ನ ಮಾಡ್ತೇವೆ. ಹಾಗಾಗಿ ತಮ್ಮಲ್ಲಿ ನಾನು ಇಷ್ಟೇ ಮನವಿ, ಇದನ್ನ ನೀವು ಬಂದಂತವರು ಆದಷ್ಟು ಸಂಕ್ಷಿಪ್ತವಾಗಿ ತಮ್ಮ ಸಮಸ್ಯೆಯನ್ನ ಹೇಳಿ. ಹಿಂದೆ ಒಂದು 10 ಜನ ಆಲ್ರೆಡಿ ಆ ಸಮಸ್ಯೆ ಹೇಳಿದ್ರೆ ನೀವು ಪೂರ್ತಿ ಹೇಳುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನಿಮ್ ಮನಸ್ಸಲ್ಲಿ ಇರುತ್ತೆ, ಪೂರ್ತಿ ಪ್ರಾಬ್ಲಮ್ ಹೇಳ್ಕೋಬೇಕು ಅಂತ ನಾನು ಊರಿಂದ ಇಲ್ಲಿಗೆ ಬಂದಿದ್ದೇನೆ, ನಾನು ಪೂರ್ತಿ ಪ್ರಾಬ್ಲಮ್ ಹೇಳ್ಕೊಳಕ್ಕೆ ಇವ್ರು ಬಿಡ್ಲಿಲ್ವಲ್ಲ ಅಂತ. ಆದ್ರೆ ಒಬ್ಬೊಬ್ರು ನಾವು ಪೂರ್ತಿ ಪ್ರಾಬ್ಲಮ್ ಗೊತ್ತಿರೋ ಸಮಸ್ಯೆನೇ ಬಿಡಿಸಿ 10 ಬಾರಿ 20 ಬಾರಿ ಹೇಳಕ್ ಹೋದ್ರೆ ಬೇರೆಯವ್ರಿಗೆ ಸಮಯಾವಕಾಶ ಆಗೋದಿಲ್ಲ. ಸೊ ನಮ್ಗೆ ಸಮಸ್ಯೆ ಗೊತ್ತಿಲ್ಲ ಅಂದ್ರೆ ನಿಮ್ಮನ್ನ ಕೇಳಿ ತಿಳ್ಕೊಳ್ತೇವೆ, ಗೊತ್ತಿದೆ ಅಂತ ಹೇಳಿದ್ರೆ ಆಯ್ತು ಅಟೆಂಡ್ ಮಾಡ್ತೀವಿ ಅಂತ ಅಷ್ಟೇ ಹೇಳ್ತೇವೆ. ಹಾಗಂತೇಳಿ ತಾವು ಅದರಿಂದ ಎಲ್ಲೋ ನಂದು ಸರಿಯಾಗಿ ನನ್ಗೆ ಕೇಳಲಿಲ್ಲ ಅನ್ನೋ ಭಾವನೆ ಬರೋದು ಬೇಡ. ಆದಷ್ಟು ಇದನ್ನ ಬಹಳ ಸಿನ್ಸಿಯರ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ, ತೋರ್ಪಡಿಕೆಗೆ ಅಲ್ಲ. ಇದು ಬಹಳ ನಾವು ಪ್ರಾಮಾಣಿಕವಾಗಿ ಜನಗಳ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ. ಯಾವ್ದೆಲ್ಲ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸಾಧ್ಯ ಅವುಗಳನ್ನ ಪರಿಹಾರ ಮಾಡ್ತೇವೆ. ಆದ್ರೆ ಸಾಧ್ಯ ಇಲ್ಲದೆ ಇರೋದು ಇದಾವೆ. ಕೆಲವರು ಆ ಕಾನೂನಾತ್ಮಕವಾಗಿ ಆಗದೇ ಇರುವಂತ ವಿಚಾರನೂ ಕೇಳಕ್ ಬಂದಿರ್ತಾರೆ, ನೋಡಿದ್ದೇನೆ ಬೇರೆ ಜನಸ್ಪಂದನೆ. ಅಂತವೆಲ್ಲ ನಾವು ಮಾಡಕ್ ಆಗೋದಿಲ್ಲ. ನಮ್ಮನ್ನ ದಯವಿಟ್ಟು ನೀವು ದೂಷಣೆ ಮಾಡಿದ್ರು ಸರಿ, ನಾವು ಆಗದೇ ಇರುವಂತಹದ್ನ ಮಾಡಕ್ ಆಗೋದಿಲ್ಲ. ಆಮೇಲೆ ಕೆಲವರು ವೈಯಕ್ತಿಕ ದ್ವೇಷಗಳಿಟ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವರು ಅಂತದ್ದು ತುಂಬಾ ಒಂದು 25% ಅಂತವೇ ಬರ್ತವೆ. ಪರ್ಸನಲ್ ಗ್ರಡ್ಜಸ್, ಅವ್ರಿಗೆ ಇವ್ರಿಗೆ ದ್ವೇಷ.
ಅಂತ ತಗೊಂಡ್ ಬಂದ್ಬಿಟ್ಟು ಅವ್ರು ಏನೋ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಮಾತಾಡ್ದಂಗೆ ಮಾತಾಡುವಂತದ್ದು, ಇವೆಲ್ಲ ವೈಯಕ್ತಿಕ ವ್ಯಾಜ್ಯಗಳಿಗೆ ನಾವು ಜನಗಳ ಕೆಲಸನೇ ಮಾಡೋದು ಕಷ್ಟ ಆಗಿದೆ. ಇನ್ನು ವ್ಯಾಜ್ಯಗಳನ್ನ, ವೈಯಕ್ತಿಕ ದ್ವೇಷಗಳನ್ನ ನಾವು ಪರಿಹಾರ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ನಿಮ್ಗೆ ಮಾಹಿತಿಗಿರ್ಲಿ ಅಂತ ಹೇಳ್ತಾ ಇದ್ದೀನಿ. ನಾವು ಅದು ಅರ್ಥ ಆದ್ರೂ ಕೂಡ ಒಂದೊಂದ್ ಬಾರಿ ಏನು ಹೇಳಕ್ ಹೋಗಲ್ಲ ಇವೆಲ್ಲ. ಯಾಕಂದ್ರೆ ಹೇಳಕ್ ಹೋದ್ರೆ ಜನನು ಸಿಟ್ಟಾಗ್ತಾರೆ, ಸತ್ಯ ಹೇಳಿದ್ರು ಸಿಟ್ಟಾಗ್ತಾರೆ, ಒಂದೊಂದ್ ಬಾರಿ ಸಮಯನೂ ಬಹಳ ಹೋಗ್ಬಿಡುತ್ತೆ. ಆ ಕಾರಣಕ್ಕೆ ನೀವು ಹೇಳಿದ್ದನ್ನ ನಾವು ಆಲಿಸ್ಕೊಂಡು ಆದಷ್ಟು ಪರಿಹರಿಸಬಹುದಾದಂತ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಇಡೀ ಜಿಲ್ಲಾಡಳಿತ ಪ್ರಾಮಾಣಿಕ, ನಾನಂತ ಒಬ್ಬನೇ ಅಂತಲ್ಲ, ಶಾಸಕರಿಂದ ಹಿಡಿದು MP ಅವರಿಂದ ಹಿಡಿದು ಎಲ್ಲರೂ ಕೂಡ DC ಇಂದ ಹಿಡಿದು ಎಲ್ಲ ಅಧಿಕಾರಿಗಳು ನಾವು ಪ್ರಯತ್ನ ಮಾಡ್ತೇವೆ. ಆದಷ್ಟು ಸಂಕ್ಷಿಪ್ತವಾಗಿ ನಿಮ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಲ್ಲಾರ್ಗೂ ನಾವು ಆಲಿಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮಲ್ಲೂ ನಾನು ಸಹಕಾರ ಕೇಳ್ತಾ ಇದ್ದೇನೆ. ಇಲ್ಲಿ ಬಂದು ಒಬ್ಬೊಬ್ಬರೇ ನಿಂತ್ಕೊಂಡ್ಬಿಟ್ರೆ ಹಿಂದೆ ಇರೋರಿಗೆಲ್ಲ ಬಹಳ ಸಮಯ ತೊಂದರೆ ಆಗುತ್ತೆ. ಆ ರೀತಿ ಆಗದ ಹಾಗೆ ಬೇರೆಯವ್ರಿಗೂ ಅವಕಾಶ ಆಗೋ ತರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.